ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. 2027ರ ರಾಷ್ಟ್ರೀಯ ಜನಗಣತಿ 15ನೇ ತಾರೀಖಿನವರೆಗೆ ಸ್ವಯಂ ಡಿಜಿಟಲ್ ಜನಗಣತಿ ಪ್ರಕ್ರಿಯೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ 3,074 ಕೋಟಿ ರೂಪಾಯಿ ಒಣ ಮೆಣಸಿನಕಾಯಿ ವಹಿವಾಟು. ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಕಲಬುರಗಿ ಜಿಲ್ಲೆಯ ಕೃಷಿಕ ನವೀನ್ ಕುಲಕರ್ಣಿ ಅಡುಗೆ ಅನಿಲ ಉತ್ಪಾದನೆಯಲ್ಲಿ ಸ್ವಾವಲಂಬಿ. 2027ರ ರಾಷ್ಟ್ರೀಯ ಜನಗಣತಿ ಭಾಗವಾಗಿ 15ನೇ ತಾರೀಖಿನವರೆಗೆ ಸ್ವಯಂ ಡಿಜಿಟಲ್ ಜನಗಣತಿ ನಡೆಯಲಿದೆ. ಸಾರ್ವಜನಿಕರು ಸ್ವತಃ ಪಾಲ್ಗೊಂಡು ತಮ್ಮ ಕುಟುಂಬದ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಹಂಚಿಕೊಳ್ಳಬಹುದಾಗಿದೆ. ಬಳಿಕ ಮನೆ ಮನೆಗೆ ಭೇಟಿ ನೀಡಲಿರುವ ಗಣತಿದಾರರಿಗೆ ಆನ್ಲೈನ್ನಲ್ಲಿ ನೀಡಿದ ಮಾಹಿತಿಯನ್ನು ಒದಗಿಸುವಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೋರಿದ್ದಾರೆ. ಡಿಜಿಟಲ್ ಜನಗಣತಿ ಪ್ರಕ್ರಿಯೆಯಲ್ಲಿ ಜನತೆ ತಮ್ಮ ನಿಖರ ಮಾಹಿತಿಯನ್ನು ನೀಡಿ ಸಹಕರಿಸುವಂತೆ ಅವರು ವಿನಂತಿಸಿದ್ದಾರೆ. ನಮ್ಮ ದೇಶದಲ್ಲಿ ಜನಗಣತಿ ಪ್ರಾರಂಭ ಆಗಿದೆ. ಈ ಜನಗಣತಿ ನಮ್ಮ ಜನರ ಬದುಕನ್ನ ರೂಪಿಸಲಿಕ್ಕೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಸರ್ಕಾರಗಳು ಹಮ್ಮಿಕೊಂಡಿದೆ. ಕೇಂದ್ರ ಸರ್ಕಾರ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ನೀವೇ ಅದನ್ನ ನಿಮ್ಮ ಪೋರ್ಟಲ್ಗಳಲ್ಲಿ ಆನ್ಲೈನ್ ನಲ್ಲಿ ಎಲ್ಲ ಕೂಡ ನಿಮ್ಮ ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಮನೆ ಬಾಗಿಲಿಗೆ ಬರುವಂತ ಕಾರ್ಯಕ್ರಮ ಕೂಡ ಸರ್ಕಾರ ಹಮ್ಮಿಕೊಂಡಿದೆ. ದಯವಿಟ್ಟು ತಮ್ಮ ಎಲ್ಲ ಮಾಹಿತಿಯನ್ನ ದೊರಕಿಸಬೇಕು ಅಂತೇಳಿ ನಾನು ಸರ್ಕಾರದ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಬ್ಯಾಡಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ 2025-26ನೇ ಸಾಲಿನಲ್ಲಿ ಒಟ್ಟು 3,074 ಕೋಟಿ ರೂಪಾಯಿ ಮೊತ್ತದ ಒಣ ಮೆಣಸಿನಕಾಯಿ ವಹಿವಾಟು ದಾಖಲಿಸಿ ಗಮನ ಸೆಳೆದಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಒಣಮೆಣಸಿನಕಾಯಿ ಆವಕ ಈ ವರ್ಷ ಕಡಿಮೆ ಇದ್ದರೂ 18,44 ಲಕ್ಷ ರೂಪಾಯಿ ಮಾರುಕಟ್ಟೆ ಶುಲ್ಕ ಸಂಗ್ರಹವಾಗಿದೆ. ರೈತ ಸ್ನೇಹಿ ವ್ಯಾಪಾರ ವ್ಯವಸ್ಥೆ ಬ್ಯಾಡಗಿ ಒಣಮೆಣಸಿನಕಾಯಿ ಮಾರುಕಟ್ಟೆಯ ಜೀವಾಳವಾಗಿದೆ ಎಂದು ಬ್ಯಾಡಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಾರ್ಯದರ್ಶಿ ಡಿಪಿ ಆದರ್ಶ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. 2025-26ನೇ ಸಾಲಿನ ಮಾರುಕಟ್ಟೆ ವರ್ಷದಲ್ಲಿ ಪ್ರಸಿದ್ಧವಾದ ಒಣಮೆಣಸಿನಕಾಯಿ ಮಾರುಕಟ್ಟೆ ಬ್ಯಾಡಗಿಗೆ 60,73,000 ಚೀಲದ ಒಣಮೆಣಸಿನಕಾಯಿ ಆವಕವಾಗಿದ್ದು, ಚೀಲಗಳನ್ನು ನಿಯಮಾನುಸಾರ ವ್ಯಾಪಾರ ವಹಿವಾಟು ಮಾಡಿದ್ದು 3,074 ಕೋಟಿಯಷ್ಟು ವ್ಯಾಪಾರ ವಹಿವಾಟು ಪ್ರಸ್ತುತ ಮಾರುಕಟ್ಟೆ ವರ್ಷದಲ್ಲಾಗಿದೆ. ನಮ್ಮ ಮಾರುಕಟ್ಟೆಗೆ ಹೊರ ಜಿಲ್ಲೆಗಳು ಹಾಗೂ ಹೊರ ರಾಜ್ಯದಿಂದ ಮೆಣಸಿನಕಾಯಿ ಆವಕವಾಗ್ತಾ ಇದೆ. ರಾಷ್ಟ್ರೀಯ ಇ ಮಾರ್ಕೆಟಿಂಗ್ ಸರ್ವಿಸ್ ವೇದಿಕೆಯಡಿ ಈ ಟೆಂಡರ್ ಮೂಲಕ ವ್ಯಾಪಾರ ವಹಿವಾಟನ್ನ ನಡೆಸಲಾಗ್ತಿದೆ. ಇದರಿಂದ ರೈತರಿಗೆ ಸ್ಪರ್ಧಾತ್ಮಕ ದರ ದೊರೀತಾ ಇದೆ. ವಿಶೇಷವಾಗಿ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಖರೀದಿದಾರರು ಹಾಗೂ ದಲ್ಲಾಳರು ವಹಿವಾಟಿನಲ್ಲಿ ಪಾಲ್ಗೊಳ್ಳುವುದರಿಂದ ರೈತರಿಗೆ ಸ್ಪರ್ಧಾತ್ಮಕ ದರ ದೊರೆಯುತ್ತದೆ. ಮತ್ತೆ ಇಲ್ಲಿನ ವ್ಯಾಪಾರ ವಹಿವಾಟದಲ್ಲಿ ಪಾರದರ್ಶಕತೆ ಇದೆ ಹಾಗೂ ಬೆಲೆ ಸಂದಾಯ ಅದನ್ನ ನಿಗದಿತ ವೇಳೆಯಲ್ಲಿ ಬಹುತೇಕ ಮಾಡ್ತಾ ಇದ್ದಾರೆ. ಇಲ್ಲಿ ಆಗಮಿಸತಕ್ಕಂತ ರೈತರಿಗೆ ಕುಡಿಯುವ ನೀರಿನ ಸೌಲಭ್ಯ, ಶೌಚಾಲಯ ವ್ಯವಸ್ಥೆ, ರೈತರ ವಾಹನಗಳಿಗೆ ಬಹುಮಹಡಿ ವಾಹನ ನಿಲುಗಡೆ ಕಟ್ಟಡವನ್ನು ಸಹ ಉಚಿತವಾಗಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಸ್ಪರ್ಧಾತ್ಮಕ ಯುಗದಲ್ಲಿ ನಿರಂತರ ಕಲಿಕೆಯ ಮನೋಭಾವ ಹಾಗೂ ಸಾಮಾಜಿಕ ಪ್ರಜ್ಞೆ ವಿದ್ಯಾರ್ಥಿಗಳಲ್ಲಿ ಅಗತ್ಯ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಹಾವೇರಿ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ, ಆತ್ಮನಿರ್ಭರ ಭಾರತದ ಕನಸನ್ನು ನನಸುಗೊಳಿಸಲು ಯುವ ಪದವೀಧರರು ಸ್ವಯಂ ಉದ್ಯೋಗ ಕಂಡುಕೊಳ್ಳುವಂತಾಗಬೇಕು ಎಂದರು. 2 ಚಿನ್ನದ ಪದಕಗಳನ್ನು ಪಡೆದ ಸ್ನಾತಕೋತ್ತರ ಸಮಾಜಶಾಸ್ತ್ರ ಅಧ್ಯಯನ ವಿಭಾಗದ ಯುವ ಪದವೀಧರೆ ನೇತ್ರಾ ಹರಿಜನ್ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಹಾವೇರಿ ಯೂನಿವರ್ಸಿಟಿ ಅಂತ ಬಂದಾಗ ನಾನು ಓವರ್ ಆಲ್ ಟಾಪರ್ ಮತ್ತೆ ಸೋಸಿಯಾಲಜಿಯಲ್ಲಿ ರ್ಯಾಂಕ್ ಬಂದಿದ್ದಕ್ಕೆ 2 ಗೋಲ್ಡ್ ಮೆಡಲ್ ಅನ್ನು ಕೊಟ್ಟಿದ್ದಾರೆ. ಫಸ್ಟ್ ಸೆಮ್ ಅಲ್ಲಿ ನಂದು 80 ಆಗಿದ್ರಿಂದ ನಾನೇ ಯೂನಿವರ್ಸಿಟಿಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅನ್ನ ತೆಗೆದಿದ್ದೆ. ಅದೇ ರೀತಿಯಾಗಿ ಎಲ್ಲಾ ಸೆಮ್ ಅಲ್ಲೂ ಹೈಯೆಸ್ಟ್ ಮಾರ್ಕ್ಸ್ ಅನ್ನ ತೆಗೆದಿದ್ದಕ್ಕೆ ಓವರ್ ಆಲ್ ಟಾಪರ್ ಮತ್ತೆ ಸೋಸಿಯಾಲಜಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ 2 ಗೋಲ್ಡ್ ಮೆಡಲ್ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಟೀಚರ್ಸ್ಗೂ ಹಾಗೂ ಫ್ಯಾಮಿಲಿ ಆಗಿರ್ಬೋದು, ನನ್ನ ಹೈಯರ್ ಎಜುಕೇಶನ್ಗೆ ನಂಗೆ ಸಪೋರ್ಟ್ ಮಾಡಿದಂತ ನನ್ನ ಹಸ್ಬೆಂಡ್ ಅವ್ರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಡಿಜಿಟಲ್ ಸ್ಮಾರ್ಟ್ ಟ್ಯೂಟರ್ ಪ್ರಕಲ್ಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಸಕ್ತ ಆಯವ್ಯಯದಲ್ಲಿ 5 ಕೋಟಿ ರೂಪಾಯಿ ಮೀಸಲಿರಿಸಿದ್ದಾರೆ. ಡಿಜಿಟಲ್ ಟ್ಯೂಟರ್ ಎಐ ತಂತ್ರಜ್ಞಾನ ಆಧಾರಿತ ಸಕ್ಷಮ ಕಲಿಕಾ ಕ್ರಮ. ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ
ಹಾಗೂ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಜಂಟಿಯಾಗಿ ಡಿಜಿಟಲ್ ಟ್ಯೂಟರ್ ಉಪಕ್ರಮವನ್ನು ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆಯ 20 ಶಾಲೆಗಳಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಲು ಯೋಜಿಸಿವೆ. ಶಾಲಾ ಶಿಕ್ಷಣ ಇಲಾಖೆಯ ಬೆಳಗಾವಿ ವಲಯದ ಅಪರ ಆಯುಕ್ತ ಈಶ್ವರ್ ಉಳ್ಳಾಗಡ್ಡಿ ಯೋಜನೆ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ವಿದ್ಯಾರ್ಥಿಗಳ ಕಲಿಕೆಯನ್ನ ಇನ್ನಷ್ಟು ಪರಿಣಾಮಕಾರಿ ಮತ್ತು ಆಧುನಿಕವಾಗಿಸಲು ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಧಾರವಾಡದ ಐಐಟಿ ಸಂಸ್ಥೆಯ ಸಹಯೋಗದಲ್ಲಿ ಎಐ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡು ಸ್ವಯಂ ಕಲಿಕಾ ಡಿಜಿಟಲ್ ಟ್ಯೂಟರ್ ಸೌಲಭ್ಯ ಒದಗಿಸಲು ಯೋಜನೆ ರೂಪಿಸಲಾಗಿದೆ. ಡಿಜಿಟಲ್ ಟ್ಯೂಟರ್ ವ್ಯವಸ್ಥೆಯ ಮೂಲಕ ವಿದ್ಯಾರ್ಥಿಗಳು ತಮ್ಮದೇ ಶೈಲಿಯಲ್ಲಿ ಪಾಠಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ. ಕಠಿಣ ವಿಷಯಗಳನ್ನು ಮರು ಅಭ್ಯಾಸ ಮಾಡುವ ಅವಕಾಶ ದೊರೆಯುತ್ತದೆ. ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಸಹ ಉತ್ತಮ ಗುಣಮಟ್ಟದ ಡಿಜಿಟಲ್ ಕಲಿಕಾ ಸಂಪನ್ಮೂಲಗಳು ಲಭ್ಯವಾಗುವ ಮೂಲಕ ಶೈಕ್ಷಣಿಕ ಸಮಾನತೆ ಸಾಧಿಸುವ ದಿಕ್ಕಿನಲ್ಲಿ ಇದು ಮಹತ್ವದ ಹೆಜ್ಜೆಯಾಗಲಿದೆ. ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಸಂಘರ್ಷದ ಹಿನ್ನೆಲೆ ಗೃಹ ಬಳಕೆ ಎಲ್ಪಿಜಿ ಅಡುಗೆ ಅನಿಲ ಸಿಲಿಂಡರ್ ಅಭಾವವನ್ನು ಸರಿದೂಗಿಸಲಾಗಿದ್ದು, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಅಡಿ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಭೀಮಸಾಗರ ಗ್ರಾಮದ ಪ್ರಗತಿಪರ ಕೃಷಿಕ ಹಾಗೂ ವೃತ್ತಿಯಿಂದ ತಂತ್ರಾಂಶ ಅಭಿಯಂತರ ನವೀನ್ ಕುಲಕರ್ಣಿ ಜೈವಿಕ ಅನಿಲ ಬಯೋಗ್ಯಾಸ್ ಉತ್ಪಾದಿಸಿ ಅಡುಗೆ ಅನಿಲ ಬಳಕೆಯಲ್ಲಿ ಸ್ವಾವಲಂಬಿಯಾಗಿದ್ದಾರೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ. ಕೊರೋನಾ ಬಂದ ತಕ್ಷಣ ಈ ಕೃಷಿಯಲ್ಲೇ ನನ್ನನ್ನು ನಾನು ತೊಡಗಿಸ್ಕೋತೀನಿ. 4 ಆಕಳಿಂದ ಶುರು ಮಾಡೋಣ ಅಂತಂದ್ಬಿಟ್ಟು ಕೃಷಿ ಜೀವನವನ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಆ 30 ಎಕರೆಯಲ್ಲಿ ಎಲ್ಲ ಗುಡ್ಡಗಾಡ ಪ್ರದೇಶ, ಅದನ್ನು ಸರಿಸುಮಾರು ಒಂದು 35 ಹಸುಗಳಿದಾವೆ. ನಾನು ಈಗ ಉಳುಮೆ ಮಾಡುವಂತ ಭೂಮಿಯಾಗಿ ಪರಿವರ್ತನೆ ಮಾಡಿದ್ದೇನೆ. ಮತ್ತೆ ಅದರ ಜೊತೆಗೆ ನಾನು ಆಕಳ ಸಗಣಿಯಿಂದ ಮನೆಗೆ ಬಯೋಗ್ಯಾಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಮೀಥೇನ್ ಗ್ಯಾಸ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅದರಿಂದ ನಾನು ಅನಿಲವನ್ನು ನಾನು ತೆಗೆದುಕೊಳ್ತೇನೆ. ಮತ್ತೆ ಅದರಿಂದ ಬಂದಂತ ಸ್ಲರಿಯನ್ನು ನಾನು ನಮ್ಮ ಹೊಲಕ್ಕೆ ಹಾಕ್ತೇನೆ. ನಮ್ಮ ಮೋದಿಜಿಯವರದು NMNF ಸ್ಕೀಮ್ ಇದೆ, ನ್ಯಾಷನಲ್ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್ ಅಂತ. ಆ ಸ್ಕೀಮ್ ಅಲ್ಲಿ ಕೂಡ ನನ್ನ ಭೀಮಸಾಗರ ಗ್ರಾಮದ ಒಂದು ಹೊಲ ಸೆಲೆಕ್ಟ್ ಆಗಿದೆ. ನೀವು ಕೇಳ್ತಿರ್ಬೋದು, ಈ ವಾರ್ ನಡೀತಾ ಇದೆ, ಎಲ್ಲ ಕಡೆ ಸಿಲಿಂಡರ್ ಶಾರ್ಟೇಜ್ ಆಗಿದೆ. ಆಕಳುಗಳಿಟ್ಟು ಸಗಣಿಯಿಂದ ಅನಿಲ ತಯಾರಿಸಿ ನಮ್ಮ ಮನೆ ಬಳಕೆಗೆ ಎಷ್ಟು ಅನಿಲ ಬೇಕೋ ಅಷ್ಟು ಅನಿಲ ನಾವು ಸ್ವತಃ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ತರ ಇಂಪ್ಯಾಕ್ಟ್ ಆಗಿಲ್ಲ ಇಲ್ಲಿ ಹಳ್ಳಿಯಲ್ಲಿ. ಏಸು ಮರಣವನ್ನು ಜಯಿಸಿ ಪುನರುತ್ಥಾನಗೊಂಡ ಈಸ್ಟರ್ ಭಾನುವಾರವನ್ನು ಕ್ರೈಸ್ತ ಬಾಂಧವರು ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಧಾರವಾಡದ ಹೆಬಿಕ್ ಸ್ಮಾರಕ ದೇವಾಲಯದ ವಿಶ್ವಸ್ಥ ಪ್ರೊಫೆಸರ್ IS ಮಳೇಕರ್ ಸಮಾಚಾರ ದರ್ಶನಕ್ಕಾಗಿ ಈಸ್ಟರ್ ಸಂಡೇ ವಿಶೇಷತೆ ತಿಳಿಸಿದ್ದಾರೆ. ಶಿಲುಬೆಗೇರಿಸಲ್ಪಟ್ಟ ಏಸು 3ನೇ ದಿನದಂದು ಅಂದರೆ ರವಿವಾರದಂದು ತಿರುಗಿ ಜೀವಿತನಾಗಿ ಎದ್ದ ಅಪೂರ್ವವಾದ ಘಟನೆಯ ದಿನವನ್ನು ಸ್ಮರಿಸುವ ದಿನ ಈಸ್ಟರ್, ಪುನರುತ್ಥಾನದ ದಿನ. ಈಸ್ಟರ್ ಕ್ರೈಸ್ತ ನಂಬಿಕೆಯ ನೆಲೆಯಾಗಿದೆ. ಏಸು ತಾನೇ ನಾನು ತಿರುಗಿ ಜೀವಿತನಾಗುವೆ ಎಂದು ಹೇಳಿದ ಮಾತುಗಳು ಪರಿಪೂರ್ಣವಾದವು. ಮರಣದಿಂದ ತಿರುಗಿ ಜೀವಿತನಾದ ಆತನು ತನ್ನ ತಾಯಿ ಮರಿಯಳಿಗೆ ಹಾಗೂ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡನು. ಏಸು ಪುನರುತ್ಥಾನದ ಮೂಲಕ ಮರಣದ ಕೊಂಡಿಯನ್ನು ಮುರಿದನು ಎಂಬ ರೂಪಕವು ದೇವರ ಶಕ್ತಿಯನ್ನು ತೋರಿಸುತ್ತದೆ. ಪ್ರತಿ ಕತ್ತಲೆಯ ನಂತರ ಬೆಳಕು ಇದೆ, ಪ್ರತಿ ನೋವಿನ ನಂತರ ನಿರೀಕ್ಷೆ ಇದೆ. ನಮ್ಮ ಜೀವಿತದಲ್ಲಿ ಅಂತ್ಯ ಎಂದು ಕಾಣುವ ಸಂದರ್ಭಗಳು ಇದ್ದರೂ ಕೂಡ ದೇವರು ಅವುಗಳನ್ನು ಹೊಸ ಆರಂಭವಾಗಿ ಮಾರ್ಪಡಿಸುವ ಶಕ್ತಿಯನ್ನು ಹೊಂದಿದ್ದಾನೆ. ಇದು ಈಸ್ಟರ್ ನೀಡುವ ಸಂದೇಶ. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್. ಸಂಕಲನ ಆರತಿ ದೇವಶಿಖಾಮಣಿ. ಸಹಕಾರ ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೂಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.